ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆದ ಇನ್ಸ್ಟಂಟಾಗಿ ಮಾಡೋ ಚಟ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಸೊ ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ನಾವು ಫಸ್ಟು ಅಕ್ಕಿ ಹಿಟ್ಟು ತೊಗೋಬೇಕು. ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಪುಟಾಣಿ ಹಿಟ್ಟು. ಈ ಪುಟಾಣಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಜಾರಿ ಹಿಡಿಬೇಕು. ಸೊ ಅದಾದಮೇಲೆ ಈ ಕಡೆ ನಾವು ಸ್ವಲ್ಪ ನೀರನ್ನು ಬಿಸಿ ಮಾಡೋಕ್ಕೆ ಬಿಡಬೇಕು. ಬಿಸಿ ಅಂದರೆ ಈ ರೀತಿಯಾಗಿ ಗುಳ್ಳೆ ಬರಬೇಕು. ಆಮೇಲೆ 3 ಕಪ್ ಅಕ್ಕಿ ಹಿಟ್ಟಿಗೆ ನಾವು 1 ಕಪ್ ಪುಟಾಣಿ ಹಿಟ್ಟನ್ನು ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಸ್ಮೆಲ್ಲು, ಆಮೇಲೆ ಟೇಸ್ಟಿಗೆ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಮಸಾಲ ಖಾರದ ಪುಡಿ ಹಾಕ್ಕೋಬಾರ್ದು, ಅದು ಚೆನ್ನಾಗಿ ಬರಲ್ಲ. ಸೊ ಪ್ಲೇನ್ ಆಗಿರೋ ಖಾರದ ಪುಡಿ ಇರುತ್ತಲ್ವ, ಅದನ್ನ ನಾವು ಹಾಕ್ಕೋಬೇಕಾಗುತ್ತೆ. ಸೊ ಇದಕ್ಕೆ ನಾವು ಕಲರ್ ಏನು ಮಿಕ್ಸ್ ಮಾಡ್ತಾ ಇಲ್ಲ. ರೆಡ್ ಕಲರ್ ಆಗಲಿ ಯೆಲ್ಲೋ ಕಲರ್ ಆಗಲಿ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು ಅಷ್ಟೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಎಷ್ಟು ಬೇಕಷ್ಟು ಸಣ್ಣ ಉಪ್ಪು ಹಾಕ್ಕೋತಾ ಇದ್ದೀನಿ, ಬಿಕಾಸ್ ಹಲ್ಲುಪ್ಪು ಅಂದರೆ ಅದು ಕರಗಲ್ಲ. ಸೊ ಆಮೇಲೆ ನಾವು 1 ಕಪ್ಪಷ್ಟು ಪುಟಾಣಿ ಹಿಟ್ಟು ಹಾಕಿದ್ವಲ್ವ, ಸೊ ಆ ಪುಟಾಣಿ ಹಿಟ್ಟನ್ನು ಕೂಡ ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದಾದಮೇಲೆ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೋಬೋದು. ಸೊ ಇಲ್ಲಿ ನಾನು ಕೂಡ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಸೊ ಇಷ್ಟು ಕೂಡ ಹಾಕ್ಬೋದು. ಸೊ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಬೇರೆ ಹೊರಗಿನ ಕಲರ್ ಹಾಕೋದ್ರಿಂದ ಇದನ್ನು ಹಾಕೋದೇ ಬೆಸ್ಟು. ಆಮೇಲೆ ಅದಕ್ಕೆ ಎಳ್ಳು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿ ಎಳ್ಳು ಒಂಚೂರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದರಲ್ಲಿ. ಅಂದರೆ ನೋಡೋಕ್ಕೂ ಚಟ್ಲಿ ಕರೆದಾದ್ಮೇಲೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಎಷ್ಟು ಹಾಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಂದರೆ ಅಜ್ವಾನ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾನೇನು ಜಾಸ್ತಿ ಹಾಕ್ತಿಲ್ಲ, 1 ಟೇಬಲ್ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟೇ. ಅದೇ ಸುಮ್ಮನೆ ಫ್ಲೇವರಿಗೆ ಹಾಕೋದಷ್ಟೇ. ಚೆನ್ನಾಗಿ ಸ್ಮೆಲ್ ಬರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಇದಾದಮೇಲೆ ನಿಮಗೆ ಬೇಕಂದರೆ ಒಂಚೂರು ಸೋಡಾ ಪುಡಿ ಹಾಕೋಬೋದು, ಇಲ್ಲಾಂದರೆ ನಾನು ಹಾಗೆ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಫುಲ್ ಬಿಸಿ ನೀರು ಹಾಕಬೇಕು, ಅದು ಕುದಿ ಬರಬೇಕು. ಬಬಲ್ ಬಂದಾದಮೇಲೆ ನಾವು ಸ್ವಲ್ಪ ಬಂದ್ ಮಾಡಿ ಬಿಸಿ ನೀರೇ ಹಾಕಬೇಕು. ಅಂದರೆ ಮೇಯ್ನ್ ಬಿಸಿನೀರು ಹಾಕೋದ್ರಿಂದ ಗರಿಯಾಗಿ ಬರುತ್ತೆ. ಸೊ ಇದನ್ನು ಚಪಾತಿ ಹಿಟ್ಟಿನ ರೀತಿಯಾಗಿ ನಾವು ನಾದ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಬಿಕಾಸ್ ಒಮ್ಮೆಗೆ ಜಾಸ್ತಿ ನೀರು ಹಾಕಿಬಿಟ್ರೆ ಚೆನ್ನಾಗಿ ಆಗಲ್ಲ. ತುಂಬ ಹಿಟ್ಟು ಮೆದು ಆಗಿಬಿಟ್ರೆ ಚಟ್ಲಿ ತುಂಬ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ನಾವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀಟಾಗಿ ಈ ರೀತಿಯಾಗಿ ಮಿದ್ದಿ ನಾವು ಹಿಟ್ಟು ನಾದ್ಕೋಬೇಕಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ನಾವು ಮಿಜ್ತೀವಲ್ವ ಅಷ್ಟು ಚೆನ್ನಾಗಿ ಚಟ್ಲಿ ಬರ್ತವೆ. ಸೊ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕೆಂಪು ಕಲರು. ಆಮೇಲೆ ಅರಿಶಿನ ಪುಡಿ ಹಾಕಿದ್ವಲ್ವ. ಸೊ ಫೈನಲಾಗಿ ಈ ರೀತಿ ಆಗಿರುತ್ತೆ ಹಿಟ್ಟು. ಚಪಾತಿಗಿಂತ ಸ್ವಲ್ಪ ಜಾಸ್ತಿ. ಇವಳು ನಮ್ಮ ಅಣ್ಣನ ಮಗಳು ಚಟ್ಲಿ ಮಾಡೋದು ಬಂದುಬಿಟ್ಟವಳೆ. ಸೊ ಫೈನಲಾಗಿ ಈ ರೀತಿಯಾಗಿ ಬಂದಿದೆ. ಇವಳು ನನಗೂ ಕೊಡಿ ಅಂತ ಬಂದವಳೆ ಇಲ್ಲಿ ಕಾರ್ ತೊಗೊಂಡು. ಸೊ ತುಂಬ ತರಲೆ ಅಂದರೆ ತರಲೆ ಆಗಿರ್ತಾಳೆ ಇವಳು. ಸೊ ಚಟ್ಲಿ ಮಾಡೋವರೆಗೂ ಇಲ್ಲೇ ಇದ್ಲು ಪಾಪ. ಸೊ ಈ ರೀತಿಯಾಗಿ ಬಂದಿದೆ ನೋಡ್ಬೋದು. ಬಟ್ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿದ್ದರೆ ಚೆನ್ನಾಗಿ ಬರುತ್ತೆ. ತುಂಬ ಮೆದು ಆಗಿಬಿಟ್ರೆ ಚಟ್ಲಿ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಅಂತ ನಾವು ಸ್ವಲ್ಪ ಗಟ್ಟಿಯಾಗಿ ನಾದಿದ್ವಿ. ಸೊ ಇವರಿಬ್ಬರದು ಅಣ್ಣ ತಂಗಿ ಪ್ರೀತಿ. ಇವರನ್ನ ಹೊರಗಡೆ ಹೋಗಿದ್ದ ತಂಗಿನ ಬಿಟ್ಟು. ಸೊ ತುಂಬ ಹೊತ್ತಾಯಿತು ಅಂತ ತಂಗಿನ ಬಂದು ಮುದ್ದಾಡ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಮುದ್ದಾಡ್ತಾ ಇದ್ದಾನೆ. ಅವಳು ಕೂಡ ಎಷ್ಟು ಚೆನ್ನಾಗಿ ನಾಚ್ಕೊತಿದ್ದಾಳೆ ನೋಡಿ. ಸೊ ಫೈನಲಾಗಿ ಈ ರೀತಿಯಾಗಿ ಬಂತು. ಸೊ ನಾವು ಫಸ್ಟ್ ಏನು ಮಾಡಿದ್ವಿ, ಪೇಪರಲ್ಲಿ ಹಾಕಿದ್ವಿ. ಅಂದರೆ ಪೇಪರಲ್ಲಿ ಹಾಕಿದರೆ ಅಂಟ್ಕೊಳ್ಳಲ್ವಾ. ಸೊ ಆ ರೀತಿಯಾಗಿ ನಾವು ಫಸ್ಟ್ ಪೇಪರ್ ಹಾಕಿ ಆಮೇಲೆ ಪ್ಲೇಟಿಗೆ ಹಾಕಿದ್ವಿ. ಪ್ಲೇಟಿಗೆ ಹಾಕ್ಬೋದು, ಇಲ್ಲಾಂದರೆ ನೀವು ಫಸ್ಟ್ ಆಯಿಲ್ ಹಚ್ಬೋದು, ಇಲ್ಲಾಂದರೆ ತುಪ್ಪ ಕೂಡ ಹಚ್ಚಿಬಿಟ್ಟು ಪ್ಲೇಟಲ್ಲಿ ಹಾಕ್ಬೋದು, ಅದು ಅಂಟ್ಕೊಳ್ಳಲ್ಲ. ನಾವು ಇವಾಗ ಫೈನಲಾಗಿ ಸೊ ಎಣ್ಣೆಯಲ್ಲಿ ಈ ರೀತಿಯಾಗಿ ಕೆಂಪಿಗೆ ಕರಿಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಈಸಿಯಾಗಿ ತೆಗಿಬೋದು, ಬರ್ತಾಯಿದೆ, ಅಷ್ಟೇನು ಅಂಟ್ಕೊಳ್ತಾ ಇಲ್ಲ.
ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸಬೇಕಾಗುತ್ತೆ. ಬಿಕಾಸ್ ಜಾಸ್ತಿ ಉರಿ ಹಾಕಿಬಿಟ್ರೆ ಸಡನ್ನಾಗಿ ರೆಡ್ ಕಲರ್ ಆಗಿಬಿಡುತ್ತೆ. ಸಣ್ಣ ಉರಿಯಲ್ಲಾದರೆ ಏನಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್